ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಜಯಕುಮಾರ್ ಮತ್ತು ಲತಾ ಚೆನ್ನಮ್ಮ ಅವರ ಸಂಬಂಧಿಕರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಚೆನ್ನಮ್ಮ ಅವರು ನಿಜಕ್ಕೂ ಚೆನ್ನಮ್ಮನವರನ್ನ ಕಳೆದುಕೊಂಡಿರೋದು ಇಡೀ ಕುಟುಂಬಕ್ಕೇನೆ ಒಂದು ತುಂಬಲಾರದ ನಷ್ಟ. ಈ ಸಂದರ್ಭದಲ್ಲಿ ಯಾವ ರೀತಿ ನೆನ್ಪು ಮಾಡ್ಕೊಳ್ತಿರ್ತಾವು ಅಂತ ಹೇಳಿ? ಅಯ್ಯೋ, ನೆನಪಂತೂ ನಾನು ಚಿಕ್ಕ ಮಗುವಿಂದಲೂ ಆ ಥರ ಭಾವನೆಗಳು ಅಮ್ಮನ ಹತ್ರ ಇದೆ ನಮಗೆ. ನಾನು ಪ್ರತಿಯೊಂದು ನಾನು ಮದುವೆ ಆದಮೇಲೆ, ನಾನು ಚಿಕ್ಕವಳಾಗಿದ್ದಕ್ಕಿಂತಲೂ ಮದುವೆ ಆದಮೇಲೆ ನಾನು ತುಂಬ ಹತ್ತಿರದ್ದು ಇದಾದಂಗೆ ಆಯಿತು ನನಗೆ. ನಮ್ಮ ಮನೆಯವ್ರಿಗೆ ಸೋದರ ಅತ್ತೆ ಆಗಿರೋದ್ರಿಂದ ಮದುವೆಗೆ ನಮ್ಮನೆ ಮದುವೆಲಿ ಇಡೀ ದಿನ ನನ್ನ ಮದುವೆಲಿ ಅಲ್ಲೇ ಇದ್ರು. ನನ್ನ ಮನೆ ನಮ್ದು ಏನೇ ಕಾರ್ಯ ಆಗಲಿ ನಮ್ಮ ಮನೆಗಳಲ್ಲಿ ಎಲ್ಲದಕ್ಕೂ ಬರೋರು. ನಮ್ಮ ಮನೆಯವ್ರಿಗೆ ಕೆಲಸದ್ದಾಗಲಿ, ನನ್ನ ಮಗನಿಗೆ ಕೆಲಸದ್ದಾಗಲಿ ಪ್ರತಿಯೊಂದು ಅವ್ರು ಸಪೋರ್ಟ್ ಮಾಡ್ತಿದ್ರು. ನಮ್ಮ ಮನೆ ಒಂಥರ ನಮ್ಮ ಕುಟುಂಬದ ಅಮ್ಮ ಇದ್ದಂಗೆನೆ ನಮ್ಗೆಲ್ಲ ಇದಿದ್ದು. ಇದಂತೂ ನಾವು ಕಳ್ಕೊಂಡಿರೋದು ತುಂಬಲಾರದ ನಷ್ಟ ಬಿಡಿ. ನಮ್ಮ ಒಬ್ಬರಿಗೆ ಅಂತಲ್ಲ, ನಮ್ಮ ಮನೆ ಕುಟುಂಬದಲ್ಲೇನೆ ಒಂಥರ ಶೋಕ ಆಗೋಗ್ಬಿಟ್ಟಿದೆ. ಇದು ತುಂಬಾ ನೋವು. ಈ ನೋವಿನ ಸಂಗತಿ ನಾವು ಹೆಂಗೆ ಹೇಳ್ಕೋಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅವರಿಂದ ನಾವು ಎಷ್ಟು ಒಂದು ಒಳ್ಳೆತನ, ಆ ಒಳ್ಳೆತನನ ನಾವು ಇಟ್ಕೊಂಡಿದ್ವಿ ಅಂದ್ರೆ, ಅವ್ರು ಯಾವುದೇ ಒಂದು ಇದಾದ್ರೂ ಪ್ರತಿಯೊಂದಕ್ಕೂ ಅವರು ಬಂದು ಸ್ಪಂದಿಸೋರು ನಮ್ಮನ್ನೆಲ್ಲದಕ್ಕೂ. ಇತ್ತೀಚೆಗಷ್ಟೇ ಪಾಪ ಅವ್ರಿಗೆ ಹುಷಾರಿರ್ಲಿಲ್ಲ ಅಂತ ಅಂದ್ಬಿಟ್ಟು ಗೌಡ್ರು ಒಬ್ಬರೇ ಸಿಕ್ಕಿದ್ರು. 2 years ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಮೀಟ್ ಮಾಡಿದ್ವಿ ಅಷ್ಟೇನೆ. ಅಮ್ಮನ ನೋಡಕ್ ಆಗ್ಲೇ ಇಲ್ಲ ಅವತ್ತು, ನನಗೆ ಬಿಡ್ಲಿಲ್ಲ, ಇನ್ಫೆಕ್ಷನ್ ಆಗುತ್ತೆ ಬೇಡಮ್ಮ ಅಂತ ಅಂದ್ಬಿಟ್ಟು ಶೈಲಕ್ಕ ಹೇಳಿದ್ರು ನನಗೆ. ಒಳಗೆ ಹೋಗ್ಬಿಟ್ಟು ನಾವೆಲ್ಲ ಮಾತಾಡಿಸ್ಕೊಂಡು ಬಂದ್ವಿ. ಅದಂತೂ ತುಂಬಲಾರದ ನಷ್ಟ ಬಿಡಿ. ಇಡೀ ಇದರಲ್ಲೇನೆ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಮ್ಗಳಿಗೆ. ನಾವು ನಿನ್ನೆಯಿಂದಲೂ ಎಲ್ಲರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ ನನ್ನ ಕಸಿನ್ಸ್ ಹತ್ರ. ಅದು ತುಂಬಾ ನೋವಾಯ್ತು. ಮಧ್ಯಾಹ್ನ ಹೇಳಿದ್ಲು ನನ್ನ ಕಸಿನ್ ಶಾಂತಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹಿಂಗಂದ್ಲು, ಅಥವಾ ಹಿಂಗಾಗಿದೆ ಕಣೆ ದೊಡ್ಡಮ್ಮ ಇಲ್ಲ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದ್ಲು ನನಗೆ. ಆಗ್ಲಿಂದ ಕಂಟಿನ್ಯೂಸ್ ಆಗಿ ಎಲ್ಲರೂ ಕೇಳ್ತಾ ಇದಾರೆ ಇದಾಗಿದೆ ಹಿಂಗಾಗಿದೆ ಅಂತ ಅಂದ್ಬಿಟ್ಟು. ನಿಜ ನಿಜ. ಈ ಚೆನ್ನಮ್ಮ ಅವರು ಹಬ್ಬದಲ್ಲಿ ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗ್ತಾ ಇದ್ರಂತೆ, ಹೆಂಗಿರ್ತಿದ್ರು ತಮ್ಮ ಜೊತೆಗೆಲ್ಲ? ಹೌದು. ಅಯ್ಯೋ, ತುಂಬಾ ಆತ್ಮೀಯತೆ, ತುಂಬಾ ಅಂದ್ರೆ ಅಯ್ಯೋ, ನಾವು ಊಟ ತಿಂದಲೇ ಮನೆಗೆ ಹೋಗಂಗೆ ಇಲ್ಲ. ಅಲ್ಲೇನೆ ಜಾತ್ರೆ ಬಂದ್ರೆ ಅಮ್ಮಂದು 1 ವರ್ಷಕ್ಕೆ ನಮ್ದು ಮುತ್ತಿಗೆರಳ್ಳಿಲಿ ಜಾತ್ರೆ ದೇವಸ್ಥಾನ ಓಪನ್ ಮಾಡೋದು. ಆ ದೇವಸ್ಥಾನ ಓಪನ್ ಮಾಡ್ಬೇಕಾದ್ರೆ ಬೆಳಗ್ಗೆನೆ ಉಪವಾಸ ಬಂದಿರೋರು ಬೆಂಗಳೂರಿಂದ ಬಂದು ಅಭಿಷೇಕ ಆಗೋವರೆಗೂ ಅಲ್ಲೇ ಪ್ರತಿಯೊಂದು ಮುಗಿಸಿ ಎಲ್ಲಾರ್ಗೂ ಪ್ರಸಾದ ಕೊಟ್ಟು ನಮ್ಮನ್ನೆಲ್ಲ ಅಲ್ಲಿ ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು, ನಾವು ಊರವ್ರೆಲ್ಲ ಬರ್ತಿದ್ವಿ ಅವಾಗ ಅವ್ರ ಜೊತೆಗೆ. ನಮ್ಮ ಮನೆ ಕುಟುಂಬಗಳಲ್ಲಿ ಎಲ್ಲ ಕುಟುಂಬದವರು ಬಂದು ಅವ್ರ ಜೊತೆ ಇದ್ದು ಅಲ್ಲಿಂದಲೇ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿರೋರು. ಮನೆಯಲ್ಲೇನೆ ಊಟ ಮಾಡ್ಕೊಂಡೇ ನಾವು ಹೊರಗೆ ಹೋಗ್ತಾ ಇದ್ದಿದ್ದು. ಬಿಡ್ತಿರ್ಲಿಲ್ಲ ಅವ್ರು ಯಾರನ್ನೂ ಊಟ ಮಾಡ್ದಲೇ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಇಟ್ಕೊಂಡಿರೋರು. ಎಲ್ಲಾರನ್ನೂ ಅಷ್ಟೇ ಪ್ರೀತಿಯಾಗಿ ಕಾಣೋರು ಅವರು ಮಾತ್ರ. ಆ ವಿಚಾರ ತಪ್ಪ ಯಾವುದೂ ಇದು ಮಾಡ್ತಿರ್ಲಿಲ್ಲ ಅವರು. ಹೌದು ಹೌದು ಹೌದು. ಈ ಗಂಡ ಹೆಂಡತಿ ಅಂದ್ರೆ ದೇವೇಗೌಡರು ಚೆನ್ನಮ್ಮನ ತರ ಇರಬೇಕು ಅನ್ನುವಂತಹ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಅವರ ಅನ್ಯೋನ್ಯತೆಯ ಬಗ್ಗೆ ಮಾತನಾಡಬಹುದಾ ಅಂತ ಹೇಳಿ? ಅಯ್ಯೋ, ಅದು ಅಂತೂ ತುಂಬಾ ಬಿಡಿ. ಅವ್ರು ಆ ವಯಸ್ಸಾದ್ರೂ ಅವ್ರ ಊಟ ತಿಂಡಿಗೆಲ್ಲ ಜೊತೆಲೆ ಕಾದು ಊಟ ಮಾಡೋರು. ಮತ್ತು ಏನಾದ್ರೂ ಒಂದು ನಾವು ಆ್ಯನಿವರ್ಸರಿಗೆ ಹೋಗಿದ್ವಿ 70 years ಅಲ್ಲಿ. ಅವಾಗ ಆಗ್ಲೂ ಹಾಗೇನೆ ಅವ್ರು ಆಚೆ ಅಲ್ಲಿ ಇಲ್ಲಿ ಆ ಕಡೆ ಕಾಣದಲ್ಲೇ ಇದ್ರು. ಅವ್ರು ನೋಡ್ದಲ್ಲೇ ಇದು ಮಾಡ್ತಿರ್ಲಿಲ್ಲ. ಹಾಗೆ ತುಂಬ ಆತ್ಮೀಯತೆ ಅಂದರೆ ತುಂಬ. ಅವ್ರಿಗೀಗ ಗೌಡ್ರಿಗೆ ದೇವ್ರ ಶಕ್ತಿ ಕೊಡಬೇಕು, ತಡ್ಕೊಳ್ಳೋ ಶಕ್ತಿನ. ಹೆಂಗೆ ಅಂತ ಅಂದ್ಬಿಟ್ಟು ಅವ್ರನ್ನ ನೋಡೋಕ್ಕೂ ಕಷ್ಟ ಅನ್ಸುತ್ತೆ. ಈಗ ಅವ್ರನ್ನ ಒಬ್ಬರು ಕಳ್ಕೊಂಡಿರೋ ನೋವು ಅನುಭವಿಸ್ದಾಗಲೇ ಗೊತ್ತು ಅನ್ನಂಗೆ ತುಂಬ ಹಿಂಸೆ ಆಗುತ್ತೆ ಆ ವಿಚಾರಕ್ಕೆ. ನಮ್ಮಮ್ಮ 2 ವರ್ಷ ಆಯ್ತು. ನಮ್ಮಮ್ಮ ಹೋದಾಗ್ಲೂ ಅಮ್ಮ ಜೊತೆಲೇ ಇದ್ರು, ದೇವೇಗೌಡರು ಮಿಸಸ್ ಜೊತೆಲೇ ಕೂತಿದ್ರು. ನಮ್ಮ ತಾಯಿ ಅವರು ಎಲ್ಲ ಒಟ್ಟಿಗೆ ಬೆಳೆದವ್ರಲ್ವಾ, ಹಾಗಾಗಿ ಜೊತೆಲೇ ಇದ್ರು. ತುಂಬಾ ಪ್ರೀತಿ ಬಿಡಿ. ನಮ್ಮ ಕುಟುಂಬ ಎಲ್ಲ ಅಂದ್ರೆ ಬಹಳ ಪ್ರೀತಿ ಅವರಿಗೆ. ನಾವೆಲ್ಲ ಇವತ್ತಿಷ್ಟು ಸುಖವಾಗಿದ್ದೀವಿ ಅಂತ ಅಂದ್ರೆ ನನಗೆ ಅಮ್ಮನೇ ಕಾರಣ. ನಮ್ಮ ಮನೆಯವರು ಇಂಥ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ. ಮತ್ತು ನನ್ನ ಮಗನೂ ಅಷ್ಟೇ, ಅವನು ಇಲ್ಲೇ ಇದ್ದಾನೆ. ಅವನು ಇಂಜಿನಿಯರ್ ಓದಿದ್ರು, ಅವನು ಎಲ್ಲೂ ಕಳಿಸ್ಲಿಲ್ಲ. ಇಲ್ಲೇ ಇಟ್ಕೊಂಡು ಒಬ್ಬನೇ ಮಗ, ಹೊರಗಡೆ ಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಟು ಇಲ್ಲೇ ಓದಿಸಿ ಕೆಲಸಕ್ಕೆ ಇದು ಮಾಡಿದ್ದಾರೆ. ಅದನ್ನ ನಿಜ ನಿಜ ನಿಜ. ಮೇಡಮ್ ಹಾಗೆ ಇರಿ ಸಂಪರ್ಕದಲ್ಲಿ. ನಮಸ್ಕಾರ. ನಮಸ್ಕಾರ ಜಯಕುಮಾರ್ ಅವರೇ, ಕೇಳಿಸ್ತಾ ಇದೆ ಧ್ವನಿ. ತಾವೇನಾಗಬೇಕು ಚೆನ್ನಮ್ಮ? ಸರ್, ನಾನು ನಮ್ಮ ಅಣ್ಣನ ಕೇಳಿಸ್ತಾ ಇದೆ. ಚೆನ್ನಮ್ಮನವರು ನಮ್ಮ ತಂದೆ
ನಮ್ಮ ತಂದೆ ತಂಗಿ ಆಗ್ಬೇಕು ಸರ್. ಹೆಂಗಿರ್ತಿದ್ರು ಹಬ್ಬಕ್ಕೆ ಕಾರ್ಯಕ್ರಮಕ್ಕೆಲ್ಲ ಬಂದಾಗ? ಸರ್ ಅವರು ಅಯ್ಯೋ ಸಾರ್ ನಮ್ಗಳ ಜೊತೆ ಎಷ್ಟು ಚೆನ್ನಾಗಿ ಅಂದರೆ ನಮ್ಮ ಊರಿನಲ್ಲೇ ಬಂದರೆ ಯಾರು ಊರಿನವರೆಲ್ಲ ಬರೋರು, ಎಲ್ಲರಿಗೂ ಅವ್ರ ಪಾಪ ಬಡವ್ರುಗಳಿಗೆಲ್ಲ ಬಂದರೆ ಅವ್ರಿಗೆ ಅವ್ರ ಕೈಲಿ ಎಲ್ಲರ ದುಡ್ಡು ಕೊಟ್ಟು ಎಲ್ಲರನ್ನೂ ಕರೆದು ದುಡ್ಡು ಕೊಟ್ಟು ಕಳ್ಸೋರು. ಆಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಆ ಗೌಡ್ರನ್ನ ಎಲ್ಲಿಗೆ ಹೋದ್ರು ಪಾಪ ಊಟ ಹೊರಗಡೆ ಮಾಡಬಾರ್ದು ಅಂತ ಅವ್ರು ಪ್ರಧಾನ ಮಂತ್ರಿ ಆಗಿದ್ದಾಗ ಇಲ್ಲಿಂದ ರಾಗಿ ಹಿಟ್ಟನ್ನು ಬಿಡಿಸ್ಕೊಂಡು ಹೋಗಿ ಅಲ್ಲಿ ಇವರೇ ಹೋಗಾರಲ್ಲ ಅಮ್ಮರೇ ಹೋಗಿ ಇದ್ಕೊಂಡು ರಾಗಿ ಮುದ್ದೆ ಮಾಡಿಕೊಟ್ಟು ಅವ್ರ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿ ರಾಗಿ ಮುದ್ದೆ ಮಾಡಿಕೊಟ್ಟು ಆ ಗೌಡ್ರನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡು ಇದು ಮಾಡೋರು ಸರ್. ಅವ್ರ ಗೌಡ್ರು ಅಮ್ಮಾರು ಊಟ ಮಾಡಿದ್ರ ಅಂತ ಕೇಳಿದಲ್ಲಿ ಅವ್ರು ಮಲಗ್ತಿರಲ್ಲ. ಆಮೇಲೆ ಗೌಡ್ರು ಏನು ಊಟ ಆಯ್ತಾ ಅದೇ ಇದಾಯ್ತಾ ಅಂತ ವಿಚಾರಿಸ್ಕೊಂಡು ಇವ್ರು ಹೋಗಿ ನೋಡ್ಕೊಂಡೆಲ್ಲ ಚೆನ್ನಾಗಿರೋವರೆಗೂ ಇವರೇ ಹೋಗಿ ಊಟ ಬಡಿಸೋದೆಲ್ಲ ಮಾಡೋರು. ಆಮೇಲೆ ಸ್ವಲ್ಪ ಆರೋಗ್ಯ ಇದಾದ್ಮೇಲೆ ಆಯ್ತಾ ಊಟ ಮಾಡಿದ್ರ ಗೌಡ್ರು ಅಂತ ಹೇಳ್ಕೊಟ್ಟು ಕೇಳಿದ್ ಮಾಡೋರು. ಗೌಡ್ರು ಅಷ್ಟೇ ಅಮ್ಮರ್ದು ಊಟ ಐತೇನಪ್ಪ, ಮಲಗಿದ್ರ ಊಟ ಆಯ್ತಾ ಅದು ಇದು ಅಂತ ಕೇಳ್ದಲ್ಲೇ ಅವ್ರು ಯಾವತ್ತೂ ಅವ್ರು ಮಲಗ್ತಿರಲ್ಲ. ಇಬ್ರು ಅಷ್ಟೊಂದು ಅನ್ಯೂನ್ಯವಾಗಿರೋರು ಸರ್. ನಿಜ. ಇವ್ರು ಗೌಡ್ರು ಊಟದ ಬಗ್ಗೆ ಚೆನ್ನಮ್ಮನವ್ರು ಎಷ್ಟು ತಲೆ ಅವ್ರ ರಾಜಕೀಯಕ್ಕೆ ಯಾವತ್ತೂ ಎಂಟ್ರಿ ಆದಾರೆ ಅಲ್ಲ ಸರ್. ರಾಜಕೀಯ ಅಂತಲೇ ಅಂದ್ರೆ ಅವ್ರ ತಲೆನೇ ಕೆಡ್ಸ್ಕೊತಿರಲಿಲ್ಲ. ಅವರು ಆರೋಗ್ಯ, ಅವರ ಮಕ್ಕಳುಗಳ ಆರೋಗ್ಯ, ಮಕ್ಕಳು ಓದಿದ್ರ ಇದ್ ಮಾಡಿದ್ರ ಅದು ಕೇಳ್ತಿದ್ರು ಹೊರ್ತವ್ರು. ಯಾವತ್ತೂ ರಾಜಕೀಯ ಮಕ್ಕಳುಗಳ ರಾಜಕೀಯನಾಗ್ಲಿ ಗೌಡ್ರ ರಾಜಕೀಯನಾಗ್ಲಿ ಯಾವತ್ತೂ ಅವ್ರು ಮಾತಾಡೋಕೆ ಹೋಗ್ತಿರ್ಲಿಲ್ಲ. ಯಾವತ್ತು ನಾವು ಮನೆಗೆ ಯಾವಾಗ ಹೋದಾಗ್ರು ಅವ್ರ ರಾಜಕೀಯ ಎಲ್ಲ ಬರೀ ಆರೋಗ್ಯ, ಏನು ಓದುತ್ತಾ ಇದ್ದಾರಪ್ಪ ನಿಮ್ಮ ಮಕ್ಕಳು, ಏನು ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ಅದು ಇದು ಅಂತ ಯಾರನ್ನೇ ಆದರೂ ಅದನ್ನು ವಿಚಾರಿಸೋರು ಹೊರತು ನಿಜ ಬೇರೆ ಯಾವುದಕ್ಕೂ ಇದ್ದಂಗೆ ಮಾಡ್ತಿರ್ಲಿಲ್ಲ ಸರ್. ನಿಜ ನಿಜ. ಥ್ಯಾಂಕ್ ಯು ಜಯಕುಮಾರ್ ಅವರೇ, ಲತಾ ಅವರೇ, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇದು ಚೆನ್ನಮ್ಮ ಅವರ ಸಂಬಂಧಿಕರು ಆಡ್ತಾ ಇರುವಂತಹ ಮಾತು. ಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು, ಆಗಲೂ ಕೂಡ ಅದೇ ರೀತಿಯಲ್ಲಿಯೇ ಇರ್ತಿದ್ರು ಅನ್ನುವಂಥ ಮಾತುಗಳು.